ಸರ್ ಕೊನೆಯದಾಗಿ ಅಂದ್ರೆ ಸಾಕಷ್ಟು ಇನ್ವೆಸ್ಟಿಗೇಟಿವ್ ಸಿನಿಮಾಗಳ ಆ ಥರ ಸ್ಟೋರಿಗಳಾಗಲಿ ನಿಮ್ಮ ಕಡೆಯಿಂದ ಸಾಕಷ್ಟು ಇರುತ್ತೆ, ತಿಳ್ಕೊತಾ ಇರ್ತೀರಾ. ಸೊ ಇದೆಲ್ಲ ಘಟನೆ ನೋಡಿದಾಗ ಜಸ್ಟ್ ಒಂದು ಪೋಸ್ಟಿಂದ ಈ ಮಟ್ಟಕ್ಕೆ ಹೋಗಿದೆ ಅಂತ ಅನಿಸ್ತಾ ಇದೆ ಅಂತ? 100%. ಒನ್ ಪೋಸ್ಟ್ ಹ್ಯಾಸ್ ಕ್ರಿಯೇಟೆಡ್ ಸೋ ಮಚ್ ಡ್ರಾಮಾ. ಒಂದು ಪೋಸ್ಟು ಆದರೆ ಒಂದು ಪೋಸ್ಟ್ ಅಂಟ್ಕೊಂಡಂಗೆ ಒಂದು ಎಷ್ಟು ಪೋಸ್ಟ್ ಹಾಕಿದಾರೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಎಲ್ಲ ತಿಳ್ಕೊಳ್ತೀನಿ, ಪ್ರತಿಯೊಬ್ಬರ ಹತ್ರನೂ ಕೇಳಿ ತಿಳ್ಕೊಳ್ತೀನಿ. ಯಾಕಂದರೆ ನಾನು ಒಬ್ಬ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಥರನೇ ಕೆಲಸ ಮಾಡೋದು. ಹೋಗಿ ಇಂಟರ್ವ್ಯೂ ಮಾಡಿ ಪ್ರತಿಯೊಂದು ತಿಳ್ಕೊಳ್ತೀನಿ. ಅದೇ ರೀತಿ ಇದು ತಿಳ್ಕೊಳಕ್ಕೆ ಆಸೆ ಪಡ್ತೀನಿ. ಬಟ್ ಈಗ ಇಟ್ಸ್ ನಾಟ್ ಅ ರೈಟ್ ಟೈಮ್. ಅವರು ಇನ್ವೆಸ್ಟಿಗೇಷನ್ ಇರ್ತಾರೆ, ನಾವು ಹೋಗಿ ಅವ್ರಿಗೆ ತೊಂದರೆ ಕೊಡಬಾರ್ದು. ಒಂದು FIR ಆಗಿ ಎಲ್ಲ ಕ್ಲಿಯರ್ ಆಗಿ ಜುಡಿಷಿಯಲ್ ಕಸ್ಟಡಿ, ಇದು ಪೊಲೀಸ್ ಕಸ್ಟಡಿಯಿಂದ ಜುಡಿಷಿಯಲ್ ಕಸ್ಟಡಿಗೆ ಹೋಗೋದು, ಅದಾದಮೇಲೆ ಚಾರ್ಜ್ ಶೀಟ್ ಅಂತ ಒಂದು ಬರೋ ಟೈಮ್ಗೆ ನಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ, ಎಕ್ಸಾಕ್ಟಾಗಿ ಏನೇನಾಗಿದೆ ಅಂತ ಹೇಳಿ. ಟೈಮ್ ಟು ಟೈಮ್ ಬಂದ್ಬಿಡುತ್ತೆ, ಡಿಜಿಟಲ್ ಎವಿಡೆನ್ಸಸ್ ಇರುತ್ತೆ ಇವತ್ತು. ಆಮೇಲೆ ಇವತ್ತೆಲ್ಲ ನೀವು ಒಂದು ಕ್ರೈಮ್ ಮಾಡಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇವತ್ತಿನ ದಿನಕ್ಕೆ ನೀವು ಯಾವ ಸ್ಪಾಟಲ್ಲಿ ಇದ್ರಿ ಅಂತ ಕೂಡ ನಿಮ್ಮ ಸ್ಮೆಲ್ ಬಂದ್ಬಿಡುತ್ತೆ. ಇವತ್ತು ಮೊದಲಾದರೂ ಒಂದು ಸ್ಮೆಲ್ ಸಿಗ್ತಾ ಇರಲಿಲ್ಲ ಅಂತೀವಿ, ಇವತ್ತೊಂದು ಕ್ರೈಮ್ಗೆ ಸ್ಮೆಲ್ ಸಿಕ್ಕೇ ಸಿಗತ್ತೆ. ಯು ಕ್ಯಾನ್ ಡೂ ದ ಕ್ರೈಮ್, ಬಟ್ ನಮ್ಮ ಬಾಡಿ ಸ್ಮೆಲ್ ಅಲ್ಲೇ ಇರುತ್ತೆ, ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇವತ್ತಿನ ಲಾನಲ್ಲಿ ಈಸಿಯಾಗಿ ಟ್ರ್ಯಾಪ್ ಮಾಡಿಬಿಡ್ಬೋದು. ಡಿಜಿಟಲ್ ಎವಿಡೆನ್ಸಸ್ ಅಷ್ಟು ಸಿಕ್ಕತ್ತೆ ಇವತ್ತು. ಅದನ್ನು ಎಲ್ಲ ನೋಡಿಕೊಂಡು ದಯವಿಟ್ಟು ಯಾರು ಕ್ರೈಮ್ ಮಾಡಿದೆ ನೆಮ್ಮದಿಯಾಗಿರಿ ಅಂತ ಹೇಳ್ಬೋದಷ್ಟೇ. ಇದು ಲಾಸ್ಟ್ ಆಪರ್ಚುನಿಟಿ ಫಾರ್ ದರ್ಶನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.